बीदर के सीनियर पत्रकार डी नागशेट्टी धर्मपुरे का मंगलवार को अचानक दिल का दौरा पड़ने से निधन हुआ था। यह पत्रकार जगत के लिए बहुत ही दुख की खबर है। आज बुधवार को डी नागशेट्टी धर्मपुरे को श्रद्धांजलि दी गई, जो कर्नाटका वर्किंग जर्नलिस्ट एसोसिएशन के पहले डिस्ट्रिक्ट वाइस प्रेसिडेंट और डिस्ट्रिक्ट कन्नड़ साहित्य परिषद के पहले ऑनररी सेक्रेटरी थे। सीनियर पत्रकार और प्रेस कोर के सदस्यों ने श्रद्धांजलि कार्यक्रम में हिस्सा लिया। दिवंगत की तस्वीर पर श्रद्धांजलि दी। इस मौके पर बोलने वालों ने पत्रकारिता और कन्नड़ साहित्य के क्षेत्र में डी नागशेट्टी धर्मपुरे की सेवाओं को याद किया और कहा कि उनके योगदान को हमेशा याद रखा जाएगा। फिर भावपूर्ण श्रद्धांजलि और भाषण दिए गए। कैमरामैन पपुराज का कवरेज। ಸಹಾಯ ಮಾಡಿದ್ದಾರೆ ಹಾಗೂ ಅವರು ಸರಳ ಸಜ್ಜನಿಕೆ ಬಗ್ಗೆ ಈಗಾಗಲೇ ಪತ್ರಿಕೆ ಅವರೇ ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ. ಉಳಿದ ಎಲ್ಲ ನಮ್ಮ ಸಮಾಜದ ನಮ್ಮ ಪತ್ರಿಕಾ ರಂಗ, ಇವತ್ತು ಇಡೀ ಪತ್ರಿಕಾ ರಂಗ ಎಷ್ಟೋ ಒಂದು ಕಷ್ಟದಲ್ಲಿದೆ ಅಂದರೆ, ಮೊನ್ನೆ 1 ತಿಂಗಳ ಕೆಳಗಡೆ ನಮ್ಮ ರವಿಸ್ವಾಮಿ ಅವರು ಕೂಡ ಇದೇ ಥರ ಆಯಿತು. ಈಗ ಇವತ್ತು ನಿನ್ನೆ ಇವ್ರದ್ದಾಯಿತು. ಹಾಗಾಗಿ ನಮ್ಮ ಪತ್ರಿಕಾ ರಂಗದಲ್ಲಿ ಅನೇಕ ಸುದ್ದಿ ತಿಳಿದ ತಕ್ಷಣ ನಮಗೆ ಭಾಳ ದುಃಖ ಆಗ್ತಾಯಿದೆ. ನಿಜವಾಗಿಯೂ ಅವನು ಸರಳ ಸಜ್ಜನಿಕೆ ನೋಡಿದರೆ ಅವನಲ್ಲಿ ಯಾವತ್ತೂ ಸಿಟ್ಟೆ ನೋಡಿಲ್ಲ ನಾವು. ಅಜಾತ ಶತ್ರು ಅಂದ್ರೂ ಒಂದು ಕಮ್ಮಿಲ್ಲ. ಎಲ್ಲರ ಜೊತೆ ಬೈದರೂ ಕೂಡ ನಗವನೇ, ಅಂದರೂ ಕೂಡ ನಗವನೇ. ಆದರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಅವರ ಕುಟುಂಬದವರಿಗೆ ಒಂದು ದುಃಖ ಭರಿಸ್ತಕ್ಕಂಥ ಶಕ್ತಿ ಆ ದೇವರು ನೀಡಲಿ. ಸಿಡಿಲ್ ಬಡ್ದಂಗೆ ಆಯಿತು, ಶಾಕಿಂಗ್. ಏನಪ್ಪ ಇಂಥ ಒಳ್ಳೆ ಮನುಷ್ಯ, ಒಳ್ಳೆ ಯಾಕಂದರೆ ಯೂಶ್ವಲಿ ನಮ್ಮಲ್ಲಿ ಹ್ಯಾಬಿಟ್ ಇರ್ತಾವೆ, ಹಂಗೆ ಹಿಂಗೆ ಓಡಾಡೋವಲ್ಲ, ಹೆಲ್ತಿ ಇದ್ದು ಎಲ್ಲ ಕಡೆ ನಮ್ಮ ಸಂಘಕ್ಕೆ ಒಳಗೆ ಓಡಾಡವ. ನಮ್ಮ ಕರ್ನಾಟಕ ಕಾರ್ಯಕರ್ತರ ಸಂಘದ ಮೊದಲ ಕಾರ್ಯದರ್ಶಿಯಾಗಿ, ಆಮೇಲೆ ಉಪಾಧ್ಯಕ್ಷರಾಗಿ ನಿರಂತರ ಸೇವೆ ಮಾಡ್ಕೊತ ಬಂದಂಥ ಧರ್ಮಪುರ ಇರುವಂಥದ್ದು ನಮ್ಮ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರ್ದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕೆ ಅವ್ರು ಹೆಂಗಿದ್ರು ಅಂತ ಹೇಳಕ್ಕೆ ಈಗ ಹೇಳ್ತಾರಲ್ಲ, ಈಗ ಬಂದಿದ್ದು ಜನಸ್ತೋಮನೆ ಅವ್ರು ಹೆಂಗಿದ್ರು ಅಂದರೆ ಎಷ್ಟು ಜನಪ್ರಿಯ ಆಗಿದ್ರು ಅಂತ ಹೇಗಿಸಿಂದ. ಸೊ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರಿಗೆ ನಮ್ಮ ಹಾಕಿದ ಗ್ರೂಪ್ರಿಗೆ ಎಂಥ ಮನುಷ್ಯ ಹೆಂಗಿದ್ದಂದ್ರೆ ಎಲ್ಲರೂ ಯಾವಾಗಲೂ ನಮ್ಮ ನಡುವೆ ಚಟುವಟಿಕೆಯಿಂದ ಕಾರ್ಯ ಮಾಡ್ತಕ್ಕಂಥ ಒಬ್ಬ ಯುವಕ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನನಗೆ ಹೆಚ್ಚಿನದು ಹೇಳೋದೇನು ಒಂದಂದರೆ, ಉತ್ತರ ಕರ್ನಾಟಕ ಗರಡಿಯಲ್ಲಿ ಪಳಗಿದಂಥ ಒಬ್ಬ ಹೋರಾಟಗಾರ ಇವತ್ತು ಇಲ್ಲದಂತೆ ಆಗಿದ್ದೇನೆ. ಧರ್ಮಪುರ ಕೇವಲ ಪತ್ರಕರ್ತನಾಗಿರದೆ ಯಾವುದೇ ಸಾರ್ವಜನಿಕ ಕಾರ್ಯ ಇರಲಿ ಅದರಲ್ಲಿ ಮುತುವರ್ಜಿ ವಹಿಸಿ ಎಲ್ಲಕ್ಕಿಂತಲೂ ಮುಂದೋಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗುಣ ಅವರಲ್ಲಿತ್ತು. ನಾನು ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ನಮನಗಳನ್ನು ಅವರಿಗೆ ಅರ್ಪಿಸ್ತೇನೆ. ಧರ್ಮಪುರ ಅವರು ಬಹಳ ಜೀವನೋತ್ಸಾಹ ಹೊಂದಿದಂಥ ವ್ಯಕ್ತಿ. ಏನೇ ಕಷ್ಟ ಇದ್ರೂ ಸದಾ ಲವಲವಿಕೆಯಿಂದ ಇರೋದು, ಸದಾ ಆ್ಯಕ್ಟಿವ್ ಇರೋದು. ಎಂದೂ ಅವ್ರ ವ್ಯಕ್ತಿತ್ವದಲ್ಲಿ ಒಂದು ದಿನವೂ ನಾವು ನಿರಾಸೆ ಅನ್ನೋದು ಕಂಡಿಲ್ಲ, ಯಾವತ್ತೂ ದುಃಖ ಅನ್ನೋದು ಕಂಡಿಲ್ಲ. ಅಂಥ ವ್ಯಕ್ತಿ ನಮ್ಮ ಧರ್ಮಪುರ ಅವರು. ಪತ್ರಿಕಾ ರಂಗದಲ್ಲಿ ಬಹಳ ವರ್ಷ ನಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಭಾಳ ಅತ್ಯುತ್ತಮವಾಗಿ ಪತ್ರಕರ್ತರಂದರೆ ನಾಗಶೆಟ್ಟಿ ಧರ್ಮಪುರ ಅವರಂಥ ಪತ್ರಕರ್ತರು ಇರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವ್ರು ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಯಾರಿಗೆ ದೊಡ್ಡವರು ಸಣ್ಣವರು ಅನ್ನೋದೇ ಅವರಿಗೆ ಒಂದು ಪ್ರಶ್ನೆ ಕೇಳೋದಾಗಲಿ, ಒಂದು ಎದುರು ಬಂದು ಮಾತಾಡೋದಾಗಲಿ, ಮತ್ತು ಯಾವುದೇ ಒಂದು ಕಾರ್ಯಕ್ಕಾಗಲಿ ಅವರು ಪತ್ರಕರ್ತರಲ್ಲದೇ ಬೇರೆ ಸಮಾಜ ಸೇವೆದಲ್ಲೂ ಭಾಳ ತೊಡಗಿಸ್ಕೊಂಡಿದ್ದರು. ಹಾಗಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಪತ್ರಕರ್ತ ಬಳಗಕ್ಕೆ ಭಾಳ ನಷ್ಟ ಉಂಟಾಗಿದೆ. ಹಾಗೂ ನಾವು ಈ ಪತ್ರಿಕಾ ರಂಗದಲ್ಲಿ ಭಾಳ ಬಡವರಾಗಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಪತ್ರಕರ್ತರು ಹೀಗೆ ಕಳೆದ 32-33 ವರ್ಷಗಳಿಂದ ಪತ್ರಿಕಾ